ನಮಸ್ತೆ ಕರ್ನಾಟಕ. ದಿನಾಂಕ 21/4/2024. ಎಲ್ಲರಿಗೂ ಮತ್ತೆ ಅಲಯನ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲಯನ್ಸ್ ಅಂಟ್ನ 3ನೇ ದಿನ. ಬೆಸ್ಟ್ ಮ್ಯಾನೇಜರ್, ಟ್ಯಾಕ್ಸ್ ಪ್ಲಾನಿಂಗ್ ಮತ್ತು ಪರ್ಸ್ನಲ್ ಸೆಲ್ಲಿಂಗು, ಆಮೇಲೆ ಲಾಸ್ಟ್ ಒನ್ ಬಂದು ಬಿಸ್ನೆಸ್ ಏನೇನಾಗುತ್ತೆ ಅಂತ ಎಲ್ಲ ಹೋಗಿ ನೋಡೋಣ. ತಾನೇ ಫಸ್ಟ್ ಇವೆಂಟ್ ಬೆಸ್ಟ್ ಮ್ಯಾನೇಜರ್ ಇವೆಂಟ್ ಆ್ಯಪ್ಟಿಟ್ಯೂಡ್ ಟೆಸ್ಟಿಗೆ ಪುನಿಯಣ್ಣ ಅವರು ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ. ಈಗ ಉಲ್ಲಾಸ್ ಸರ್ ಅವರ ಪೇಪರ್ನ ಇವರಿಗೆಲ್ಲ ಕೊಡ್ತಾರೆ. ನಮ್ಮ ಕೃಷ್ಣ ಟೀಮ್ ಅವರು ಹೇಗೆ ಬರೀತಾರೆ ಅಂತ ನೋಡಿ. ಇನ್ನೂ ಪೇಪರ್ ಕೊಡ್ತಾನೆ ಇದ್ದಾರೆ ನಮ್ಮ ಟೀಮಿಗೆ. ಇವಾಗ ಕೊಟ್ಟರು ಪೇಪರ್ನ. ಈಗ ನೆಕ್ಸ್ಟು ಆನ್ಸರ್ ಶೀಟ್ ಕೊಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಕೊಡ್ತಾ ಇನ್ನೂ ಕೊಡ್ತಾನೇ ಇದ್ದಾರಪ್ಪ. ಈಗ ಕೊಟ್ಟರು ಏನಿದು ಅಂತ ಕೇಳ್ತಾರೆ ನಮ್ಮ ಕ್ಯಾಪ್ಟನ್ ಬೇರೆ. ಆನ್ಸರ್ ಶೀಟಾ ಅಂತ ಬೇರೆ ಅವರು ಲೆಟ್ಸ್ ಈ ಬೆಸ್ಟ್ ಮ್ಯಾನೇಜರ್ ಇವೆಂಟ್ನ ದೀಕ್ಷಿತ್ ಅವ್ರು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಕೃಷ್ಣ ಟೀಮ್ ಕ್ಯಾಪ್ಟನ್ ಕೂಡ ಯೋಚನೆ ಮಾಡ್ತಾವ್ರೆ ಆನ್ಸರ್ ಏನಿರ್ಬೋದು, ಯಾವುದಕ್ಕೆ ಟಿಕ್ ಹಾಕೋಣ ಅಂತ. ಅವರೇ ಕನ್ಫ್ಯೂಷನ್ ಇರ್ಬೋದು ಮೇ ಬಿ. ನಾವು ಅವ್ರ ತಲೆ ತಿನ್ನೋದು ಬೇಡ, ಹೋಗೋಣ ಬನ್ನಿ. ಈಗ ತಾನೇ ಫಸ್ಟ್ ಇವೆಂಟ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಇವೆಂಟ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೋಡೋಣ. ಲೆಟ್ಸ್ ಸಿ. ಆಗಲೇ ಬಿಸ್ನೆಸ್ ಕ್ವಿಜ್ ಸ್ಟಾರ್ಟ್ ಆಗಿದೆ. ನಮ್ಮ ಟೀಮವ್ರು ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ವಲ್ಲಪ್ಪ. ಅಲ್ಲಿ ಫಸ್ಟಲ್ಲಿ ಕೂತಿದ್ದಾರೆ. ಇಲ್ಲೇ ಕೂತಿದ್ದಾರೆ ನೋಡಿ, ಬರಿತಾ ಇದ್ದಾರೆ, ಆನ್ಸರ್ ಮಾಡ್ತಾ ಇದ್ದಾರೆ. ಈಗ ಭಾನುಪ್ರಿಯಾಕ್ ಅವ್ರ ಪೆನ್ ತೊಗೊಂಡು ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ರಶ್ಮಿಕಾ ಅದೇ ಬರಿ ಅಲ್ಲಿ ಕ್ವಶನ್ ನೋಡಿಕೊಂಡು ಆನ್ಸರ್ ಮಾಡ್ತವ್ರೆ ಡಿಸ್ಕಷನ್ ಮಾಡಿ. ಅಕ್ಕನೂ ಝೂಮ್ ಹಾಕಿ ನೋಡ್ತವ್ರೆ ಏನಿರ್ಬೋದು ಕ್ವಶನ್ನು ಅಂತ. ಹೋಗೋಣ ಸಾಕು, ಅವ್ರಿಗೆ ತಲೆ ತಿತ್ತಿತ್ತು ಪಾಪ. ಈ ಗಾಡಿಗೂ ಈ ಬಾಡಿಗೂ ಮ್ಯಾಚ್ ಆಯ್ತಿಲ್ಲ ಪಾಪ. ಟಾಟಾ ಪಾಪ ಒಂಟೆ ಹೋದ್ರು. ಅಂತೂ ಇಂತೂ ಸೆಕೆಂಡ್ ಇವೆಂಟು ಮುಗೀತು. ಇನ್ನು ನೆಕ್ಸ್ಟ್ ಥರ್ಡ್ ಇವೆಂಟ್ ಏನಂತ ನೋಡೋಣ ಬನ್ನಿ. ಪರ್ಸ್ನಲ್ ಸೆಲ್ಲಿಂಗ್ ಅದ್ರಲ್ಲಿ ನಮ್ಮ ತರಲೆ ನಿಶಾಂತ್ ಮತ್ತು ಪೂರ್ಣಿಮಾ ಹೆಂಗೆ ಟಕ್ಕರ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಅಂತೂ ಕೊನೆಗೂ ಟೀಚರ್ಸ್ ಹತ್ರ ಬಂದು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತ ನೀವೇ ಕೇಳಿಸ್ಕೊಂಡು.
ಫೈನಲಿ ನಾವು ಇವಾಗ 4ನೇ ಇವೆಂಟ್ ಅಂದರೆ ಕೊನೆ ಇವೆಂಟಿಗೆ ಬಂದಿದ್ದೀವಿ, 3ನೇ ದಿನದ್ದು. ನೋಡಿ ಅಲ್ಲಿ ಶುಭಶ್ರೀ ಅಕ್ಕ ಮತ್ತು ರಶ್ಮಿ ಅಕ್ಕ ಅವರು ಇದ್ದಾರೆ ಪಾರ್ಟಿಸಿಪೆಂಟಾಗಿ. ಅಲ್ಲಿ ನೋಡಿ ಮ್ಯಾಮ್ ಈಗ ಪೀಸ್ ಅಂತ ಬರ್ತಿದ್ದಾರೆ. ಇವಾಗ ಬರಿತಾ ಇದ್ದಾರೆ ಪಾಪ ಫಿನಾನ್ಷಿಯಲ್. ಅದು ನಂಬರ್ಸ್ ನೋಡಿದ್ರೆ ನಮಗೆ ತಲೆ ಸುತ್ತೈತೆ. ಕ್ಯಾಲ್ಸಿ ಹಿಡ್ಕೊಂಡು ಪೆನ್ನಲ್ಲಿ ಒಬ್ರು ಹೇಳ್ತವ್ರೆ, ಒಬ್ಬರು ಬರೀತವ್ರೆ. ಪಾಪ ಅವ್ರ ಕತೆ. ಕೊನೆಗೆ ಇವತ್ತಿನ ಎಲ್ಲ ಇವೆಂಟ್ಸ್ಗಳು ಕೂಡ ಮುಗೀತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಳೆ ಏನೇನೆಲ್ಲ ಇವೆಂಟ್ಸ್ಗಳು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾಳೆ ನೋಡೋಣ. ಬಾಯ್ ಬಾಯ್.